ಅದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಅಪೌಷ್ಟಿಕತೆಯಿಂದ ಮಕ್ಕಳು ನರಳಬಾರದು ಅಂತ ಆ ಯೋಜನೆ ತರಲಾಗಿದೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಆ ಯೋಜನೆಯ ಲಾಭ ಸಿಗ್ತಿದೆ. ಆದರೆ ಅದೇ ಯೋಜನೆ ಶಿಕ್ಷಕರಿಗೆ ಹೊರೆಯಾಗ್ತಿದೆ. ನಿತ್ಯವೂ ಶಿಕ್ಷಕರ ಜೇಬು ಸುಡ್ತಿದೆ. ಅಷ್ಟಕ್ಕೂ ಆ ಯೋಜನೆ ಯಾವುದು? ಶಿಕ್ಷಕರಿಗೆ ಇರೋ ಹೊರೆ ಏನು? ಬನ್ನಿ ನೋಡೋಣ. ಸರ್ಕಾರಿ ಶಾಲೆ ಶಿಕ್ಷಕರಿಗೆ ನಿತ್ಯ ಮೊಟ್ಟೆಯ ವ್ಯಥೆ. ಮೊಟ್ಟೆ ಬೆಲೆ ದುಬಾರಿ, ಶಿಕ್ಷಕರ ಜೇಬಿಗೆ ಕತ್ತರಿ. ಸರ್ಕಾರಿ ಶಾಲೆಗೆ ಬರೋ ಬಡ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗಬೇಕು, ಎಲ್ರಿಗೂ ಎಲ್ಲಾ ರೀತಿಯ ವಿಟಮಿನ್ ಸಿಗಬೇಕು ಅಂತ ಕನಸು ಕಂಡ ಸರ್ಕಾರ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಮೊಟ್ಟೆ ಯೋಜನೆ ಜಾರಿಗೆ ತಂದಿದೆ. ಅದರಂತೆ ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ 1ರಿಂದ 10ನೇ ತರಗತಿವರೆಗಿನ ಮಕ್ಕಳಿಗೆ ನಿತ್ಯ ಬಿಸಿಯೂಟದ ಜೊತೆಗೆ ಒಂದು ಮೊಟ್ಟೆ ನೀಡಲಾಗುತ್ತೆ. ಮೊಟ್ಟೆ ಬೇಡ ಅನ್ನೋರಿಗೆ ಬಾಳೆಹಣ್ಣು ನೀಡಲಾಗುತ್ತೆ. ಕೊಪ್ಪಳದ ಕೇಂದ್ರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿತ್ಯ ಹೇಗೆ ವಿತರಣೆ ಆಗ್ತಿದೆ ನೋಡಿ. ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈಗ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಈ ಒಂದು ಬಿಸಿಯೂಟ ಯೋಜನೆಯಲ್ಲಿ ಮೊಟ್ಟೆ ಮತ್ತು ಬಾಳೆಹಣ್ಣು ಎರಡನ್ನೂ ಕೂಡ ವಿತರಣೆಯನ್ನು ಮಾಡಲಾಗುತ್ತೆ. ಆದರೆ ಮಕ್ಕಳಿಗೆ ಈಗ ಏನು ಮೊಟ್ಟೆಯನ್ನು ಕೊಡ್ತಾರೆ ಅದರ ದರ ಈಗ ದಿಢೀರ್ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಒಂದು ಮೊಟ್ಟೆಗೆ ₹1.75 ಈಗ ಜಾಸ್ತಿ ಆಗಿರ್ತಕ್ಕಂಥದ್ದು. ಆದರೆ ಈ ಯೋಜನೆ ಈಗ ಶಿಕ್ಷಕರಿಗೆ ಹೊರೆ ಆಗ್ತಿರ್ತಕ್ಕಂಥದ್ದು. ಸರ್ಕಾರದ ಆದೇಶದಂತೆ ನಿತ್ಯ ಮೊಟ್ಟೆ ವಿತರಣೆ ಆಗ್ತಿದೆ ನಿಜ. ಆದ್ರೆ ಇದೇ ಯೋಜನೆ ಈಗ ಶಿಕ್ಷಕರಿಗೆ ಹೊರೆಯಾಗಿದೆ. ಸರ್ಕಾರ ನಿಗದಿ ಮಾಡಿದ ದರಕ್ಕಿಂತಲೂ ಮೊಟ್ಟೆ ಬೆಲೆ ಹೆಚ್ಚಾಗಿದೆ. ಹೀಗಾಗಿ ಕೈಯಿಂದ ದುಡ್ಡು ಹಾಕಿ ಶಿಕ್ಷಕರು ಮೊಟ್ಟೆ ಖರೀದಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಒಂದು ಮೊಟ್ಟೆ ಖರೀದಿಗೆ ಶಿಕ್ಷಣ ಇಲಾಖೆ ₹5.20 ದರ ನಿಗದಿ ಮಾಡಿದೆ. ಆದರೆ ಪ್ರತಿ ಮೊಟ್ಟೆಯ ಮಾರುಕಟ್ಟೆಯ ದರ ₹6.95 ಆಗಿದೆ. ಹೀಗಾಗಿ ಒಂದು ಮೊಟ್ಟೆ ಖರೀದಿಗೆ ಶಿಕ್ಷಕರಿಗೆ ₹1.75 ಕೊರತೆಯಾಗಲಿದೆ. ಒಂದು ಶಾಲೆಯಲ್ಲಿ 200 ಮಕ್ಕಳಿಗೆ ಮೊಟ್ಟೆ ವಿತರಿಸಿದ್ರೆ ನಿತ್ಯ ₹350 ಹೊರೆಯಾಗಲಿದೆ. ನಿತ್ಯವೂ ₹200ರಿಂದ ₹300 ಅಂತ ಹೊರೆ ಬೀಳ್ತಿದ್ದು ಹಣ ಎಲ್ಲಿಂದ ತರೋದು ಅನ್ನೋದು ಶಿಕ್ಷಕರ ಪ್ರಶ್ನೆ. ಬಾಳೆಹಣ್ಣು ಬೇಕಾದ್ರೆ ₹6 ನಿಗದಿ ಮಾಡಿದೆ. ಮೊಟ್ಟೆಗೆ ₹5.20 ಖರೀದಿ ಮಾಡೋಕ್ಕೆ ಮುಖ್ಯೋಪಾಧ್ಯಾಯರಿಗೆ ಒಂದು ಆದೇಶ ಮಾಡಿದೆ. ಇವತ್ತು ಮೊಟ್ಟೆ ಬೆಲೆ ನಾನು ಪ್ರಸ್ತುತವಾಗಿ ಇವತ್ತಿನ ಮೊಟ್ಟೆ ₹6.95. ಅಂದರೆ ನಂದು ಸುಮಾರು ಇವತ್ತು 133 ಮಕ್ಕಳು ಮೊಟ್ಟೆ ತಿಂತಾಯಿದ್ರು. ಇಲ್ಲಿ ₹240 ಹೆಚ್ಚುವರಿಯಾಗಿ. ಇದು ನಾವೆಲ್ಲಿಂದ ಭರಿಸಬೇಕಾಗತ್ತಾ? ಇದು ಕೇವಲ ಕೊಪ್ಪಳದ ಪರಿಸ್ಥಿತಿ ಅಲ್ಲ. ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲೂ ಶಿಕ್ಷಕರಿಗೆ ಮೊಟ್ಟೆ ಯೋಜನೆ ಹೊರೆಯಾಗಿದೆ. ಇಷ್ಟಾದ್ರೂ ಕೈಯಿಂದಲೇ ಹಣ ಹಾಕಿ ಶಿಕ್ಷಕರು ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡ್ತಿದ್ದಾರೆ. ಮಕ್ಕಳಿಗೂ ಕೂಡ ಯೋಜನೆಯಿಂದ ಪೌಷ್ಟಿಕತೆ ಸಿಗ್ತಿದ್ದು ಹೆಚ್ಚಿನ ಅನುದಾನಕ್ಕೆ ಆಗ್ರಹಿಸಿದ್ದಾರೆ. ನಮ್ಮ ಶಾಲೆಯಲ್ಲಿ ತತ್ತಿ ಕೊಡುತ್ತಾರೆ, ಆದರೆ ತುಂಬ ರೇಟ್ ಆಗಿದೆ. ಅದು ಆದರೂ ತಂದು ಕೊಡ್ತಾರೆ. ಪಾಪ ಕಷ್ಟಪಟ್ಟಾರು ತಂದು ಕೊಡ್ತಾರೆ. ಈಗ ರೇಟ್ ಜಾಸ್ತಿ ಆಗಬಾರ್ದು, ಬಂದ್ ಆಗಬಾರ್ದು ಅಂತ ಅಷ್ಟು ಕೇಳ್ತೀನಿ ಸರ್. ನಮಗೆ ಪೌಷ್ಟಿಕಾಂಶ ಸಿಗುತ್ತೆ ಸರ್, ಬೆಳವಣಿಗೆ ಮತ್ತು ಪೌಷ್ಟಿಕಾಂಶ ಎಲ್ಲ ಸಿಗುತ್ತೆ ಸರ್. ಅದಕ್ಕೆ ಬೇಕು, ಬಂದ್ ಆಗಬಾರ್ದು. ಮೊಟ್ಟೆ ವಿತರಣೆ ಯೋಜನೆ ಒಳ್ಳೆಯ ನಿರ್ಧಾರ. ಆದರೆ ಬೆಲೆ ಏರಿಕೆಯಿಂದ ಶಿಕ್ಷಕರು ಸಂಕಷ್ಟ ಅನುಭವಿಸುತ್ತಿದ್ದು ಶಿಕ್ಷಣ ಇಲಾಖೆ ಇನ್ನಾದ್ರೂ ಅನುದಾನ ಹೆಚ್ಚಿಸಬೇಕಿದೆ. ಶಿವಕುಮಾರ್ ಪತ್ತಾರ್, TV9 ಕೊಪ್ಪಳ.